देगा या छाटेगा जो करेगा कर तेरी बोतल पे न पड़े किसी की भी नजर पहले उठा ले अंदर वो डाले ಸಿಯಾನ್ ಕನ್ನಡ ವೀಕ್ಷಕರೇ ನಮಸ್ಕಾರ. ನಾನು ಶಶಿರೇಖಾ. ಈ ಐಟಮ್ ಸಾಂಗ್ ಒಂದು ವಿವಾದಕ್ಕೆ ಒಳಗಾಗಿದೆ. ಇದು ಕೇವಲ ಲಿರಿಕ್ ನ ಸಮಸ್ಯೆ ಅಥವಾ ದೊಡ್ಡದಾಗಿ ಸಮಾಜದ ಮೌಲ್ಯಗಳ ಮೇಲೆ ಪ್ರಶ್ನೆ ಎತ್ತುತ್ತಿದೆಯಾ ಅಂತ ಹೇಳಿ ಚರ್ಚೆಯನ್ನ ಶುರು ಮಾಡೋಣ. ಮುಖ್ಯವಾಗಿ ಗಾನದ ಬ್ಯಾಕ್ ಗ್ರೌಂಡ್. ಕೆಡಿ ದ ಡೆವಿಲ್ ಪ್ಯಾನ್ ಇಂಡಿಯಾ ಆಕ್ಷನ್ ಕ್ರೈಮ್ ಫಿಲಂ. ಕನ್ನಡದಲ್ಲಿ ಇದು ಮೂಲ ಸಿನಿಮಾ. ಇದರ ಪ್ರಮೋಷನ್ಗಾಗಿ ಬಿಡುಗಡೆಯಾಗಿರುವ ಈ ಸಾಂಗ್ ನ ಕನ್ನಡ ವರ್ಷನ್ ಸರ್ಸೆ ನಿನ್ನ ಸೆರಗ ಸರ್ಸೆ ಅಥವಾ ಈ ಒಂದು ಸಾಂಗ್. ಆದ್ರೆ ಅದರ ಹಿಂದಿ ಅಡಾಪ್ಟೇಷನ್ ಆದಾಗ ರಕೀಬ್ ಆಲಂ ಅವರ ಲಿರಿಕ್ಸ್ ಕುರಿತು ಡಬಲ್ ಮೀನಿಂಗ್ ಆಗಿ ಬದಲಾಗಿದೆ. ಪೆಹಲೆ ಉಠಾಲೆ ಅಂಡರ್ ಓ ಡಾಲೆ ನೀಚೆ ಏಕ್ ಬೂದ್ ನಾ ಗಿರಾವೆ, ಈ ತರ ಒಂದು ಅಶ್ಲೀಲವಾದ ಈ ಸಾಂಗ್ ಮೂಡ್ ಬಂದಿದೆ. ಇದನ್ನ ಜನಸಾಮಾನ್ಯರು ಸ್ಟ್ರೇಟ್ ಫಾರ್ವರ್ಡ್ ಆಗಿ ಅಶ್ಲೀಲ ಅಂತ ತೆಗೆದುಕೊಂಡಿದ್ದಾರೆ. ಇನ್ನು ಮಾರ್ಚ್ 15, 16 ರಿಲೀಸ್ ಆಗಿ ವೈರಲ್ ರೀಲ್ಸ್ ಅಲ್ಲಿ ಎಲ್ಲೆಡೆ ಕಂಡು ಬಂತು. ಮಾರ್ಚ್ 16, 17 ಭಾರಿ ಬ್ಯಾಕ್ಲಾಶ್. ಅಂದ್ರೆ ಅರ್ಮಾನ್ ಮಲಿಕ್ ಸೇರಿದಂತೆ ಸೆಲೆಬ್ರಿಟಿಗಳಿಂದ ನ್ಯೂ ಲೋ ಅಂತ ಕಾಮೆಂಟ್ ಆಯ್ತು. NHRC ಸಹ ನೋಟಿಸ್ ಅನ್ನ ಕೊಟ್ಟು ಲೀಗಲ್ ಕಂಪ್ಲೇಂಟ್ಸ್ ಗಳ ನಂತರ ಯೂಟ್ಯೂಬ್ ನಿಂದ ಹಿಂದಿ ವರ್ಷನ್ ಅನ್ನ ರಿಮೂವ್ ಮಾಡಿದ್ದಾರೆ. ಇನ್ನು ಇವತ್ತು 17ನೇ ತಾರೀಕು ಇನ್ನಷ್ಟು ದೊಡ್ಡ ಸುದ್ದಿ. ಸರ್ಕಾರ INB ಮಿನಿಸ್ಟ್ರಿ, ಇನ್ಫಾರ್ಮೇಶನ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ, CBFC ಗೆ ಸೂಚನೆ ಕೊಟ್ಟಿದೆ ಎಲ್ಲಾ ಪ್ಲಾಟ್ಫಾರ್ಮ್ ಗಳಿಂದ ಈ ಹಾಡನ್ನು ತೆಗಿಬೇಕು ಅಂತ. ಯಾಕೆ ಇಷ್ಟೊಂದು ರಿಯಾಕ್ಷನ್ ಆಗ್ತಿದೆ ಅಂತ ಹೇಳಿದ್ರೆ, ಯುವತಿಯರ ಮೇಲೆ ಇದರ ಪ್ರಭಾವ, ರೀಲ್ಸ್ ಮಾಡಿ ಡಾನ್ಸ್ ಮಾಡೋದು, ಇದ್ರ ಪ್ರಭಾವ ಉಂಟಾಗುತ್ತೆ ಅಂತ ಹೇಳಿ ಬಾಲಿವುಡ್ ನಲ್ಲಿ ಈಗಾಗಲೇ ಡಿಗ್ರೇಡ್ ಆಗೋಗಿದೆ ಬಾಲಿವುಡ್ ಅನ್ನೋದು. ಈಗ ಸೌತ್ ಇಂಡಸ್ಟ್ರಿಯು ಅಂತ ಹೇಳಿ ಈಗ ಆರೋಪ ಹೊಸದಾಗಿ ಶುರುವಾಗ್ತಾ ಇದೆ. ಇನ್ನು ಕೆಲವು ರೀಜನಲ್ ಸಾಂಗ್ ಗಳಿಗೆ ಯಾಕೆ ಇಷ್ಟೊಂದು ಗದ್ದಲ ಆಗಲ್ಲ ಅನ್ನೋದು ಸಹ ಪ್ರಶ್ನೆ ಶುರುವಾಗಿದೆ. ಇದು ಕೇವಲ ಒಂದು ಗಾನದ ವಿಚಾರ ಅಲ್ಲ, ಇದು ಇಂದಿನ ಎಂಟರ್ಟೈನ್ಮೆಂಟ್ ಗಡಿ ಎಲ್ಲಿದೆ ಅನ್ನೋ ದೊಡ್ಡ ಪ್ರಶ್ನೆ ಈಗ ಶುರುವಾಗಿದೆ. ಇದು ಭಾರತದ ಯುವ ಮನಸ್ಸುಗಳ ಮೇಲೆ ವಿಷದ ಬಾಣದಂತೆ ಬೀರ್ತಾ ಇದೆ. ಕೆಲವೇ ಗಂಟೆಗಳ ಹಿಂದೆ ರಿಲೀಸ್ ಆಗಿ ವೈರಲ್ ಸಹ ಆಗಿ ನೃತ್ಯ ಮಾಡಿಸಿತ್ತು. ಆದ್ರೆ ಈಗ ಯೂಟ್ಯೂಬ್ ನಿಂದ ಕಿತ್ತು ಹಾಕಲಾಗಿದೆ. ಅದು ಸರ್ಕೆ ಚುನ್ರೆ, ಹಿಂದಿನಲ್ಲಿ ಸರ್ಕೆ ಚುನರ್ ಟೇರಿ ಸರ್ಕೆ ಅಂತ ಹೇಳಿ ನೋರಾ ಫತೇಹಿ ಅನ್ನುವ ನಟಿ ಈಕೆ ಮತ್ತು ಕೆಡಿ ದ ಡೆವಿಲ್ ಫಿಲಂನ ಈ ಐಟಮ್ ಸಾಂಗ್ ನಮ್ಮ ಸಮಾಜದ ಮೌಲ್ಯವನ್ನ ಒಡೆದು ಹಾಕ್ತಾ ಇದೆ. ಇದು ಕೇವಲ ಗಾನ ಅಲ್ಲ, ಇದು ಒಂದು ದೊಡ್ಡ ದಾಳಿ, ಇದು ಒಂದು ಯುದ್ಧ, ಚರ್ಚೆ ಶುರು ಆಗ್ಬೇಕು ಅಂತ ಹೇಳಿ ಎಲ್ಲ ಸಮಾಜದಲ್ಲಿ ಮಾತನಾಡ್ತಾ ಇದ್ದಾರೆ. ಒಂದು ಗಾನ ಬಿಡುಗಡೆ ಆಗ್ತಾ ಇದೆ. ನಾನು ಈಗಾಗ್ಲೇ ಹೇಳಿದೆ ಎಷ್ಟು ಅದು ಕೆಟ್ಟ ಗಾನ, ಅದು ಹೆಸರನ್ನ ನಾನು ಆಗ್ಲೇ ಹೇಳಿದೀನಿ, ಅದನ್ನ ಮತ್ತೆ ಹೇಳಕ್ ಹೋಗಲ್ಲ. ಇದು ನಮ್ಮ ಮಕ್ಕಳು, ಅದೇ ಏನು ಪಹಲೆ ಉಠಾಲೆ ಅಂತ ಹೇಳಿ ಇದು ಅದ್ರ ಡಾಟ್ ಬರುತ್ತೆ. ಇದು ನಮ್ಮ ಮಕ್ಕಳು, ಯುವತಿಯರು ರೀಲ್ಸ್ ಮಾಡಿ ಡಾನ್ಸ್ ಮಾಡುವಂತ ಗಾನನ. ಇದು ಅಶ್ಲೀಲತೆಯ ತುತ್ತ ತುದಿಯನ್ನ ತಲುಪಿದೆ. NHRC ನೋಟಿಸ್ ಕೊಟ್ಟಿದೆ. ಲೀಗಲ್ ಕಂಪ್ಲೇಂಟ್ಸ್ ಗಳು ಸಹ ಶುರುವಾಗಿದೆ ಈ ಪ್ಲಾಟ್ಫಾರ್ಮ್ ಇಂದ. ಈಗಾಗ್ಲೇ ತೆಗ್ದು ಹಾಕಿ ಅಂತ ಹೇಳಿದ್ರೆ ಅದ್ರ ಮೊದ್ಲೇ ಯಾಕೆ ಆಗ್ಲಿಲ್ಲ, ಇದು ಕನ್ನಡದಲ್ಲಿ ರಿಲೀಸ್ ಆಗಿದ್ದಾಗ ಯಾಕೆ ಅನುಮೋದಿಸಿದ್ರು ಅನ್ನೋದು. ಇದು ರಕೀಬ್ ಆಲಂ ಹೇಳ್ತಿದ್ದಾರೆ. ಇದು ನಾನು ಬರ್ದಿದ್ದಲ್ಲ, ಇದು ಹಿಂದಿಯಲ್ಲಿ ಬರ್ದಿರೋದು ರಕೀಬ್ ಆಲಂ ಅನ್ನೋರು. ಇದನ್ನ ಕನ್ನಡ ವರ್ಷನ್ ನ ಹಿಂದಿಗೆ ಮಾಡ್ಕೊಂಡಿರೋರು. ಇದು ನಾನ್ ಬರ್ದಿದ್ದಲ್ಲ, ಇದು ಡೈರೆಕ್ಟರ್ ಪ್ರೇಮ್ ಅವರ ಕನ್ನಡ ಒರಿಜಿನಲ್ ಸಾಂಗ್ ಆಗಿದೆ. ಇದು ಕನ್ನಡದಿಂದ ಹಿಂದಿಗೆ ಬಂದಾಗ ಇನ್ನಷ್ಟು ವಲ್ಗರ್ ಆಯ್ತಾ ಅಥವಾ ಎಲ್ಲಾ ಭಾಷೆಗಳಲ್ಲೂ ಇದೆ ಡರ್ಟಿ ಇದೆಯಾ? ಇದು ಸೌತ್ ಇಂಡಸ್ಟ್ರಿಯ ಮೌಲ್ಯಗಳ ಮೇಲೆ ಪ್ರಶ್ನೆ. ಸೌತ್ ಸ್ಯಾಂಡಲ್ವುಡ್ ನ ಗೌರವಕ್ಕೆ ಕಳಂಕ ಅಲ್ವಾ ಹಾಗಾದ್ರೆ ಇದು ಅನ್ನೋದು ಒಂದು ಪ್ರಶ್ನೆಯನ್ನ ತೆಗೆಯಲಾಗಿದೆ. ಕಂಗನಾ ರನೌತ್ ಹೇಳಿದ್ದಾರೆ, ಬಾಲಿವುಡ್ ನ ಎಲ್ಲಾ ಲಿಮಿಟ್ ಗಳನ್ನ ಮೀರಿದೆ. ಸರಿ, ಆದ್ರೆ ಇದು ಕೇವಲ ಬಾಲಿವುಡ್ ಸಮಸ್ಯೆ ಅಲ್ಲ, ಇದು ನಮ್ಮ ಎಲ್ಲಾ ಇಂಡಸ್ಟ್ರಿಗಳ ಸಮಸ್ಯೆ. ನಮ್ಮ ಯುವಕರು ಈ ಹಾಡುಗಳನ್ನ ಕೇಳಿ ರೀಲ್ಸ್ ಮಾಡಿ ಏನ್ ಕಲಿತಾರೆ? ಸಂಸ್ಕಾರವೇ ಅಥವಾ ಅಶ್ಲೀಲತೆಯನ್ನ? ಇದು ಸಮಯ ಬಂದಿದೆ, ಬಾಯ್ಕಾಟ್ ಮಾಡೋಣ ಅಂತ ಹೇಳಿದ್ದಾರೆ.
ಈ ಫಿಲಂಗೆ ಟಿಕೆಟ್ ಖರೀದಿ ಮಾಡಬೇಡಿ, ಈ ಹಾಡುಗಳನ್ನ ಶೇರ್ ಮಾಡಬೇಡಿ, ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ, ನಮ್ಮ ಸಂಸ್ಕೃತಿಗಾಗಿ ಧ್ವನಿ ಎತ್ತೋಣ ಅಂತ ಹೇಳಿದ್ದಾರೆ. ಜೊತೆಗೆ ಈ ಹಿಂದೆ ಇನ್ನೊಂದು ಹಾಡು ಮಾಧುರಿ ದೀಕ್ಷಿತ್ ಬಂದಿತ್ತು, ಚೋಲಿ ಕೆ ಪೀಚೆ ಕ್ಯಾ ಹೇ ಅಂತ ಹೇಳಿ. ಇದು ಖಂಡಿತವಾಗಿಯೂ ಆಗ್ಲೇ ಬಂದಿತ್ತು ಮತ್ತು ಈಗ ಈ ಹೊಸ ಹಣೆಯಾಗಿ ಸಹ ಅದನ್ನು ಸಹ ಕಂಪೇರ್ ಮಾಡಿ ಚರ್ಚೆ ಮಾಡ್ತಿದ್ದಾರೆ. ಈ ಚೋಲಿ ಕೆ ಪೀಚೆ ಕ್ಯಾ ಹೇ ಅನ್ನೋದು 1993 ಖಳನಾಯಕ್ ಫಿಲಂ ನಲ್ಲಿ ಮಾಧುರಿ ದೀಕ್ಷಿತ್, ಸುಭಾಷ್ ಕೈ, ಡೈರೆಕ್ಟರ್ ಆನಂದ್ ಬಕ್ಷಿ ಲಿರಿಕ್ಸ್ ಇದು. ಆ ಟೈಮ್ ನಲ್ಲಿ ಇದು ತುಂಬಾ ವಿವಾದ ಆಗಿತ್ತು. ಡಬಲ್ ಮೀನಿಂಗ್ ಲಿರಿಕ್ಸ್, ಕಚಡಾ ಕಚಡಾ ಹೇ, ಖಡಾ ಹೇ, ಚೋಲಿ ಕೆ ಪೀಚೆ ಕ್ಯಾ ಹೇ, ಅಶ್ಲೀಲ ಅಂತ ಆರೋಪ, ಮಹಿಳಾ ಸಂಘಟನೆಗಳು ಪ್ರತಿಭಟನೆ ಮಾಡಿದ್ರು. ಸೆನ್ಸಾರ್ ಬೋರ್ಡ್ ಕಂಪ್ಲೇಂಟ್ಗಳು ಮತ್ತು ಫಿಲ್ಮ್ ಸೂಪರ್ ಹಿಟ್ ಸಹ ಆಗಿತ್ತು. ಗಾನ ಮಿಲಿಯನ್ ಗಟ್ಲೆ ಪ್ಲೇ ಆಗಿತ್ತು. ಈಗ ಸರ್ಕೆ ಚೂನರ್ ನಲ್ಲೂ ಸಹ ಇಂತ ಡಬಲ್ ಮೀನಿಂಗ್ ಇದೆ. ಜನರು ಹೇಳ್ತಿದ್ದಾರೆ ಚೋಲಿಕೆ ಪಿಚೆ ಆಗ್ತಿದ್ದ ಔಟ್ರೇಜ್ ಇದಕ್ಕೆ ಯಾಕೆ ಇಷ್ಟು ಜಾಸ್ತಿ ಆಗಿದ್ದ, ಔಟ್ರೇಜ್ಗೆ ಇದಕ್ಕೆ ಯಾಕೆ ಇಷ್ಟು ಜಾಸ್ತಿ, ಅಥವಾ ಚೋಲಿಕೆ ಪೀಚೆಯನ್ನು ತೆಗೆದು ಹಾಕ್ಬೇಕಾಗಿತ್ತು ಹಾಗಾದ್ರೆ ಅಂತ ಹೇಳಿ ಮಾತುಗಳು ಬರ್ತಾ ಇದೆ. ಎಕ್ಸ್ ನಲ್ಲಿ ಈ ತರ ಮಾತನಾಡ್ತಾ ಇದ್ದಾರೆ. ಇನ್ನು ಸಂಜಯ್ ದತ್ ಸಹ ಆ ಫಿಲಮಲ್ಲೂ ಇದ್ರು, ಈಗ್ಲೂ ಇದ್ದಾರೆ. ಇದನ್ನ ಡೌನ್ ವರ್ಡ್ ಸ್ಲೋಪ್ ಅಂತ ಹೇಳಲಾಗ್ತಾ ಇದೆ. ಆಗ 90ರ ದಶಕದಲ್ಲಿ ಇದನ್ನ ಎಂಟರ್ಟೈನ್ಮೆಂಟ್ ಅಂತ ತೆಗೆದುಕೊಂಡ್ರು. ಈಗ ಸೋಷಿಯಲ್ ಮೀಡಿಯಾ, ಯುವ ಪೀಳಿಗೆಯ ಪ್ರಭಾವದ ಭಯದಿಂದ ಇದನ್ನು ಜಾಸ್ತಿ ರಿಯಾಕ್ಷನ್ ಬರ್ತಾ ಇದೆ. ಇನ್ನು ಎಲ್ಲಾ ಡಬಲ್ ಮೀನಿಂಗ್ ಹಾಡುಗಳು ಅವತ್ತು ಇತ್ತು, ಇವತ್ತು ಇದ್ದಾವೆ. ಆದ್ರೆ ಈಗ ಮಾತ್ರ ಯಾಕೆ ಸಂಸ್ಕೃತಿ ಧ್ವಂಸ ಅಂತ ಟ್ರೆಂಡ್ ಆಗ್ತಿದೆ ಅಂತ ಹೇಳಿ ಸಹ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಕೇವಲ ವಿವಾದವಾಗಿ ನೋಡ್ತಿಲ್ಲ, ಇದನ್ನ ನಮ್ಮ ಸಂಸ್ಕೃತಿ ಮೇಲಿನ ದಾಳಿ ಅಂತ ಹೇಳಿ ನೋಡ್ಲಾಗ್ತಾ ಇದೆ. ಈ ಅಶ್ಲೀಲವಾದ ಈ ಸಾಂಗ್ ಅನ್ನ ಕಂಗನಾ ಹೇಳ್ತಾ ಇರೋದು ಅದನ್ನೇ, ಇದು ಒಂದು ನಮ್ಮ ಸಂಸ್ಕೃತಿ ಮೇಲೆ ದಾಳಿ ಆಗ್ತಾ ಇದೆ, ಇದನ್ನ ಈಗಲೇ ಬಾಯ್ಕಾಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ಸುಮಾರು 280 ಅಕ್ಷರಗಳೇ ಇದೆ. ಹ್ಯಾಶ್ ಟ್ಯಾಗ್ ಗಳನ್ನು ಬಹಳ ರೀಚ್ ಆಗ್ತಾ ಇದೆ. ಒಟ್ಟಾರೆ ಇದ್ರ ಸಂಬಂಧಿಸಿದಂತೆ ಇಡೀ ದೇಶದಲ್ಲಿ ಈಗ ಒಂದು ಕೂಗೆದ್ದಿದೆ. ಇದ್ರ ಜೊತೆಗೆ ಈ ಸಿನಿಮಾನ ಒಂದು ಸೆನ್ಸಾರ್ ಮಂಡಳಿ ಅಂತ ಇರುತ್ತೆ ಸಿನಿಮಾಗೆ, ಆ ಸೆನ್ಸಾರ್ ರಾಜ್ಯ ಮಹಿಳಾ ಆಯೋಗ ಸಹ ರೆಸ್ಪಾಂಡ್ ಮಾಡಿದೆ. ಚಲನಚಿತ್ರಗಳಲ್ಲಿ ಮಹಿಳೆ ಘನತೆಗೆ ಕುಂದು ತರುವಂತಹ ಅಶ್ಲೀಲ ಸಾಹಿತ್ಯ ಹಾಗೂ ಸಂಭಾಷಣೆಗಳ ಬಳಕೆಯನ್ನ ನಿಯಂತ್ರಿಸಬೇಕು ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದ ಕೆಲವು ಸಿನಿಮಾಗಳಲ್ಲಿ, ವಿಶೇಷವಾಗಿ ಕೆಡಿ ದ ಡೆವೆಲ್ ಎಂಬ ಚಿತ್ರದ ಸರ್ಸೆ ಸರ್ಸೆ ಎಂಬ ಹಾಡಿನ ಸಾಹಿತ್ಯದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ಷೇಪ ಕೇಳ್ಬರ್ತಾ ಇದೆ. ಇಂತಹ ಸಾಹಿತ್ಯ ಕೇವಲ ಅಶ್ಲೀಲತೆಯಿಂದ ಕೂಡಿದ್ದಲ್ಲದೆ ಸಮಾಜದಲ್ಲಿ ಮಹಿಳೆಯರ ಬಗ್ಗೆ ತಪ್ಪು ಕಲ್ಪನೆಯನ್ನ ಮೂಡಿಸ್ತವೆ. ಸಿನಿಮಾ ಒಂದು ಸಮಾಜದ ಪ್ರಬಲವಾದ ಪ್ರಭಾವ ಬೀರುವ ಮಾಧ್ಯಮ. ಇಂತಹ ಪ್ರಚೋದನಕಾರಿ ಸಾಹಿತ್ಯ ಗ್ರಾಮೀಣ ಮತ್ತು ನಗರ ಪ್ರದೇಶದಲ್ಲಿ ಕೆಲಸಕ್ಕೆ ಹೋಗುವ ಮಹಿಳೆಯರಿಗೆ ಮತ್ತು ಶಾಲಾ ಕಾಲೇಜಿನಲ್ಲಿ ವಿದ್ಯಾರ್ಥಿನ ಮೇಲೆ ಪುಂಡಾಟಿಕೆ ಅಥವಾ ಚುಡಾಯಿಸೋದಕ್ಕೆ ಪ್ರೇರಣೆಯನ್ನ ಕೊಡೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೂಡಲೇ ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು. ಚಿತ್ರತಂಡಗಳಿಗೆ ಮಹಿಳಾ ಗೌರವಕ್ಕೆ ಧಕ್ಕೆ ತರುವಂತಹ ಸಾಹಿತ್ಯ ಬಳಸುವಂತಹ ಕಟ್ಟುನಿಟ್ಟಿನ ಸೂಚನೆ ನೀಡಬೇಕು. ಸಾಮಾಜಿಕ ಜವಾಬ್ದಾರಿಯನ್ನ ಮರೆತ ಇಂತಹ ಹಾಡುಗಳು ನಿರ್ಬಂಧ ವಹಿಸ್ಬೇಕು ಅಂತ ಹೇಳಿ ನಾಗಲಕ್ಷ್ಮಿ ಚೌಧರಿ ಅವರು ಸಹ ಒಂದು ಲೆಟರ್ ನ ಬರೆದಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಅವರು ಲೆಟರ್ ಬರೆಯಕ್ ಮುಂಚೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ಇರೋದು ಸಹ ಒಬ್ಬ ಮಹಿಳೆ, ಅವರು ಮಹಿಳಾ ಸಚಿವರು ಸಹ ಆಗಿದ್ರು ಹಿಂದೆ. ಇವತ್ತು ಅವರೇ ಮೊದ್ಲಿಗೆ ನಾಗಲಕ್ಷ್ಮಿ ಬಾಯಿ ಅವ್ರು ಮಾತಾಡೋಕ್ ಮುಂಚೆನೆ ಅವರೇ ಇದಕ್ಕೊಂದು ಪ್ರಶ್ನೆ ಕೇಳಬೇಕಾಗಿತ್ತು, ಇಂತ ಹಾಡು ತೆಗ್ದು ಹಾಕಿ ಅಂತ ಹೇಳಿ ಅದನ್ನ ಶೂಟ್ ಮಾಡಿದ ಪ್ರೇಮ್ ಅವರು ಸಹ ಒಂದು ಗ್ರಾಮೀಣ ಹಿನ್ನೆಲೆಯಿಂದ ಬಂದಿರುವಂತಹ ಒಬ್ಬ ವ್ಯಕ್ತಿ. ಅವ್ರಿಗೆ ಏನು ಅನ್ನಿಸ್ಲಿಲ್ವಾ ಈ ಹಾಡು ಅಷ್ಟು ಹಿಂದಿಲಿ ಅಶ್ಲೀಲವಾಗಿದ್ರೆ ಬರೀ ದುಡ್ಡು ಬಾಚೋದೊಂದೇ ಜೀವನದ ಕೆಲಸನ ಅಂತ ಹೇಳಿ ಪ್ರಶ್ನೆ ಆಗುತ್ತೆ. ಯಾಕಂದ್ರೆ ಇಂಥ ಹಾಡುಗಳು ಇವರು ಸಿನಿಮಾ ನಟ ನಟಿಯರಿಗೆ ಏನೂ ಆಗದೆ ಇರಬಹುದು, ಆದ್ರೆ ಇಂಥ ಹಾಡುಗಳು ವಿಕೃತ ಕಾಮಿಗಳನ್ನ ಬಹಳ ಜಾಗೃತಗೊಳಿಸ್ತದೆ. ವಿಕೃತ ಕಾಮಿಗಳಿಗೆ ಮುಗ್ಧ ಹೆಣ್ಮಕ್ಳು ಅಥವಾ ಗ್ರಾಮೀಣ ಹೆಣ್ಮಕ್ಳು ಎಲ್ಲಾದ್ರೂ ಒಂಟಿಯಾಗಿ ಸಿಕ್ತಾಗ ಈ ಹಾಡೆಲ್ಲ ಅವ್ರ ತಲೆಯಲ್ಲಿ ಕುತ್ಕೊಂಡ್ಬಿಡುತ್ತೆ. ಅದು ಬಹುತೇಕ ಸಮಾಜದಲ್ಲಿ ನಡೆಯುವಂತಹ ರೇಪ್ಗಳಿಗೆ ಇವೆಲ್ಲ ಇಂಥ ಹಾಡುಗಳು ಸಾಕಷ್ಟು ಪ್ರಚೋದನೆಯನ್ನ ಕೊಟ್ಟಿರ್ತವೆ ಅನ್ನೋದನ್ನ ಇವರು ಮಾನಸಿಕವಾಗಿ ಸಹ ಇದು ಸಮಾಜಕ್ಕೆ ಒಳಿತನ್ನು ತರುತ್ತಾ ಇಲ್ವಾ ಅನ್ನೋದನ್ನ ಯೋಚನೆ ಮಾಡ್ಬೇಕಾಗಿತ್ತು. ಆದ್ರೆ ಆ ನಿಟ್ಟಿನಲ್ಲಿ
ಡೈರೆಕ್ಟರ್ ಪ್ರೇಮ್ ಯೋಚಿಸಿಲ್ಲ. ಅವರ ಪತ್ನಿ ಸಹ ಒಬ್ರು ನಟಿಯಾಗಿದ್ದಂತವ್ರು ಒಂದ್ ಕಾಲದಲ್ಲಿ. ಆಕೆ ಆದ್ರೆ ಹೇಳ್ಬೋದಿತ್ತು. ಇದು ಏನು ಡಾಕ್ಟರ್ ರಾಜ್ಕುಮಾರ್ ಅಂತವ್ರೆಲ್ಲ ಕುಟುಂಬದಿಂದ ಲಾಂಚ್ ಆದಂತವ್ರು. ರಕ್ಷಿತಾ ಪ್ರೇಮ್ ಅವರು ಪಾರ್ವತಮ್ಮ ಅವರು ಯಾವ ರೀತಿ ಸಾಮಾಜಿಕ ಹಿನ್ನೆಲೆಯಲ್ಲಿ ಸಿನಿಮಾಗಳನ್ನ ತರ್ತಾ ಇದ್ರು ಅನ್ನೋದನ್ನ ಇವರು ಅವರ ಗರಡಿಯಲ್ಲಿ ಬೆಳೆದ್ ಬಂದವ್ರು ಕಲ್ತಿಲ್ಲ. ಅದು ವೆರಿ ಬೇಜಾರು ಅನ್ಸುತ್ತೆ ವಿಚಾರಗಳು. ಕ್ಷೇತ್ರದಲ್ಲಿ ಹೋದ್ರೆ ಇನ್ನ ಎಲ್ಲ ದೊಡ್ಡವ್ರ ಲೆಕ್ಕಾಚಾರ ಇರುತ್ತೆ. ದುಡ್ಡಿದ್ರೆ ಏನ್ ಬೇಕಾದ್ರೂ ಮಾಡ್ಬಹುದು ಅನ್ನೋದನ್ನ ಇಂಥ ಮಾಧ್ಯಮ ಸಿನಿಮಾ ಅನ್ನೋ ಮಾಧ್ಯಮದ ಮೂಲಕ ಹೇಳುವಂತ ಪ್ರಯತ್ನ ಆಗ್ತದೆ. ನಾನು ಬೆಳಗ್ಗೆ ಒಂದು ಶಾಲಾ ಕಾರ್ಯಕ್ರಮದಲ್ಲಿ ಒಂದು ಸಾಂಗ್ ಅನ್ನ ಮಕ್ಕಳು ನಟಿಸಿರೋದು ನೋಡಿದೆ. ಅದರಲ್ಲಿ ಟವಲ್ ಸುತ್ಕೊಂಡು ಒಂದ್ ಮಗು ಕಾಜೋಲ್ದು ಸಿನಿಮಾದು ಒಂದು ಹಾಡಿದೆ. ಅದು ಆ ಟವಲ್ ಹಾಡನ್ನ ಇವತ್ತು ಮಕ್ಳ ಕೈಲಿ ಹಾಡಿಸ್ತಾ ಇದ್ದಾರೆ. ಅಂದ್ರೆ ಮಕ್ಳಿಗೆ ನಾವೆಲ್ಲ ಶಾಲೆಯಲ್ಲಿ ಇದ್ದಾಗ ಒಂದು ಜಾನಪದ ಗೀತೆಗಳನ್ನ ಮೂಲಕ ಮಕ್ಳಿಗೆ ಒಂದು ಸಂಸ್ಕೃತಿನ ಹುಟ್ಟು ಹಾಕೋದು, ಅವರಲ್ಲಿರೋ ಸಾಂಸ್ಕೃತಿಕ ಕಲೆಯನ್ನ ಬೆಳೆಸೋ ಪ್ರಯತ್ನ ಆಗ್ತಾ ಇತ್ತು. ಇವತ್ತು ಮಕ್ಳಿಗೆ ಟವಲ್ ಹಾಕಿ ಸಾಂಗ್ಸ್ ಆಡ್ಸಿದ ಟೀಚರ್ ಬುದ್ಧಿ ಎಲ್ಲೋಗಿತ್ತು? ಆ ಶಾಲೆಯ ಗುಣಮಟ್ಟ ಯಾಕೆ ಈ ಶಾಲೆಗಳು ಹಿಂಗಾಗಿದಾವೆ ಅಂದ್ರೆ, ಶಾಲೆಗಳನ್ನ ನಡೆಸ್ತಾ ಇರೋನು ಒಬ್ಬ ಒಂದ್ ಕಡೆ ಬಾರ್ ಇಟ್ಟಿರ್ತಾನೆ, ಇನ್ನೊಂದ್ ಕಡೆ ಶಾಲೆ ನಡೆಸ್ತಾ ಇರ್ತಾನೆ. ಅವ್ನಿಗೆ ಇನ್ನೇನಂತ ಟೇಸ್ಟ್ ಇರಕ್ ಸಾಧ್ಯ ಇರುತ್ತೆ? ಇದನ್ನ ದೇವನಹಳ್ಳಿಲಿ ಒಂದು ಹೆಣ್ಮಕ್ಳಿಗೆ ಶಾಲೆಯ ಮಾಲೀಕನೇ ರೇಪ್ ಮಾಡೋ ಪ್ರಯತ್ನ ಮಾಡಿದ್ದಾನೆ. ಆ ಸುದ್ದಿನೂ ನಾನು ಮಾಡಿದೆ, ಆದ್ರೆ ಬೇರೆ ಯಾವ ಮಾಧ್ಯಮದಲ್ಲೂ ಬರ್ಲಿಲ್ಲ. ಈ ಮಹಿಳೆಯರನ್ನ ಹೆಂಗ್ ನೋಡ್ತಾರೆ, ಪ್ರೇಮ್ಗೆ ಮಹಿಳೆಯನ್ನ ನೋಡಿದಾಗ ಏನೇನ ಆಗ್ತಾ ಇರುತ್ತೆ ಅನ್ನೋದನ್ನೆಲ್ಲ ಈ ಹಾಡಲ್ಲಿ ಹೇಳ್ಬಿಟ್ಟಿದ್ದಾರೆ. ಇದು ಪ್ರೇಮ ಭಾವನೆಗಳ ಒಟ್ಟು ಮೊತ್ತ ಈ ಹಾಡು. ಪ್ರೇಮ್ ಅಂದ್ರೆ ಇದೇ ಭಾವನೆ. ಪ್ರೇಮ್ ಬಂದಾಗ ಎಲ್ಲ ಮಹಿಳೆಯರು ಮೈ ತುಂಬಾ ಸೆರಗೊತ್ಕೋಬೇಕು, ಆ ರೀತಿ ಇವನು ನಮ್ಮನ್ನು ನೋಡ್ತಾ ಇದ್ದಾನೆ ಅಂತ ಹೇಳಿ ಅನ್ನೋ ಭಾವನೆ ಬರುತ್ತೆ ಹಾಡನ್ನ ನೋಡಿದ್ರೆ. ಇದನ್ನ ಜೈಮಾಲ್ ಅವರು ಇದನ್ನ ಟೀಕಿಸ್ಲಿಲ್ಲ ಅಂದ್ರೆ, ಅವರು ಬರೀ ಎಲೆಕ್ಷನ್ ಗೆದ್ರೆ ಈ ಸರಿ ಗೆದ್ದಿದೀನಿ ಇವ್ರ ಸಪೋರ್ಟ್ ಬೇಕು ಅಂತ ನೋಡಿದ್ರ, ಅಥವಾ ಮಹಿಳೆಯರ ಒಟ್ಟು ಗೌರವಕ್ಕೆ ಧಕ್ಕೆ ಬರ್ತಿದೆ ಅಂತ ಹೇಳಿ ಕರೆಸಿ ಮೊದ್ಲೇ ಹೇಳ್ಬೋದಿತ್ತು. ಒಟ್ಟಾರೆ ಎಲ್ಲ ಈ ಹಾಡನ್ನ ಕನ್ನಡದಲ್ಲಿ ಫೇಮಸ್ ಆದ್ಮೇಲೆ ಹಿಂದಿಲಿ ತೆಗೆದ್ರು ಅಂತ ಹೇಳಿ ಈಗ ಹೇಳಲಾಗ್ತದೆ. ಯಾಕೆ ಕನ್ನಡದವ್ರಿಗೆ ಯಾರಿಗೂ ನಾಚಿಕೆ ಅನ್ಸಿರ್ಲಿಲ್ಲ. ನಾನಂತೂ ನೋಡಿರ್ಲಿಲ್ಲ ಈ ಹಾಡನ್ನ. ನಾವು ಡಾಕ್ಟರ್ ರಾಜ್ಕುಮಾರ್ ಅಂತವ್ರ ಸಿನಿಮಾಗಳನ್ನ ನೋಡಿ ಬೆಳೆದಿರೋದ್ರಿಂದ ಇಂಥ ಸಿನಿಮಾಗಳನ್ನ ನೋಡಕ್ಕೂ ಆಗಲ್ಲ. ಮತ್ತೆ ಇಂಥ ಪ್ರೇಮಂತವ್ರಿಗೂ ಸಹ ಆ ಕುಟುಂಬದವರು ಅವಕಾಶ ಕೊಟ್ಟಿದ್ದವರು. ಇವ್ರು ಅವ್ರನ್ನ ಫಾಲೋ ಮಾಡ್ಲಿಲ್ಲ ಅಂದ್ರೆ ಇವ್ರು ಇನ್ನೆಂತದನ್ನ ಆದರ್ಶವಾಗಿ ಹೇಳ್ಕೊಡಕ್ ಸಾಧ್ಯ ಇದೆ ಹೇಳಿ? ಇವ್ರು ಅವ್ರನ್ನ ಫಾಲೋ ಮಾಡ್ತಿಲ್ಲ ಅಂದ್ರೆ, ಆ ಕಾಲ ಬೇರೆ ಇತ್ತು, ಈ ಕಾಲ ಬೇರೆ ಇತ್ತು, ಎಲ್ಲಾ ಕಾಲವೂ ಒಂದೇ. ಇವ್ರ ತಲೆಯಲ್ಲಿ ಒಳ್ಳೆ ಭಾವನೆಗಳು ಬಿತ್ತನೆ ಆಗ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಹೇಳ್ಬೇಕಾಗ್ತದೆ.